ಎಲ್ರಿಗೂ ನಮಸ್ಕಾರ. ಸುಭಾಷಿತ ಸರಣಿಗೆ ಸ್ವಾಗತ. ಆರೋಗ್ಯಮಾಂದ್ರಣ್ಯಮವಿಪ್ರವಾಸಃ ಸದ್ಭಿರ್ಮನುಷ್ಯೈ ಸಹ ಸಂಪ್ರಯೋಗಃ ಸ್ವಪ್ರತ್ಯಯಾವೃತ್ತಿರಭೀತವಾಸಃ ಷಡ್ಜೀವಲೋಕಸ್ಯ ಸುಖಾನಿ ರಾಜನ್. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರತಕ್ಕಂತಹ ಮಾತು. ವಿದುರ ಹೇಳ್ತಕ್ಕಂತಹದ್ದು. ಮಹಾಬುದ್ಧಿಶಾಲಿಯಾಗಿರತಕ್ಕಂತಹ ವಿದುರ ಧೃತರಾಷ್ಟ್ರನಿಗೆ ಈ ಮಾತನ್ನು ಹೇಳ್ತಾನೆ. ಮನುಷ್ಯನಿಗೆ 6 ಸುಖಗಳು ಯಾವುದು ಅಂತ ಹೇಳಿದರೆ, ಆರೋಗ್ಯ, ಆಂದ್ರಣ್ಯಂ ಸಾಲ ಇಲ್ಲದೇ ಇರತಕ್ಕಂತಹದ್ದು, ಅವಿಪ್ರವಾಸ ಪ್ರವಾಸವನ್ನು ಮಾಡದೇ ಇರತಕ್ಕಂತಹದ್ದು, ಸಜ್ಜನರೊಂದಿಗೆ ಸಹವಾಸ, ಸದ್ಭಿರ್ಮನುಷ್ಯೈ ಸಹ ಸಂಪ್ರಯೋಗ, ಹಾಗೆ ಸ್ವಪ್ರತ್ಯಯಾವೃತ್ತಿ ಸ್ವತಂತ್ರವಾಗಿರತಕ್ಕಂತಹ ಜೀವನ ಮಾರ್ಗ, ಯಾವುದೇ ಭಯ ಇಲ್ಲದೆ ಜೀವನವನ್ನು ಮಾಡತಕ್ಕಂತಹದ್ದು. ಈ 6 ಮನುಷ್ಯನಿಗೆ ಮುಖ್ಯವಾಗಿ ಸುಖವನ್ನು ತೋರಿಸ್ತಕ್ಕಂಥವುಗಳು ಅಂತ ಹೇಳಿ ಅವನು ಹೇಳುತ್ತಾನೆ. ಇವತ್ತಿನ ಸಮಾಜದಲ್ಲಿ ಸುಖಕ್ಕೆ ಸಾಧನ ಯಾವುದು ಅಂತ ಹೇಳಿದರೆ ಮನುಷ್ಯ ಹಣ ಅಂತ ಹೇಳ್ತಾನೆ. ಹಣ ಸುಖವನ್ನು ಖಂಡಿತವಾಗಲೂ ಕೂಡ ಕೊಡತಕ್ಕಂತಹದ್ದಲ್ಲ. ಹಣವೂ ಸುಖಕ್ಕೆ ಸಾಧನ ಆಗಿರಬಹುದೇ ಹೊರತು ಅದೇ ಸುಖ ಅನ್ನತಕ್ಕಂತಹದ್ದಲ್ಲ. ವಿದುರನ ಮಾತಿನಲ್ಲಿ ಪ್ರಜೆಗಳ ಸುಖ ಅನ್ನತಕ್ಕಂತಹದ್ದು ಈ 6ರಲ್ಲಿ ಇರ್ತದೆ. ಆರೋಗ್ಯ ಅನ್ನತಕ್ಕಂತಹದ್ದು ಅತ್ಯಂತ ಮುಖ್ಯವಾಗಿ ಇರತಕ್ಕಂತಹದ್ದು. ರಕ್ತದೊತ್ತಡ, BP, ಶುಗರು ಇತ್ಯಾದಿ ಕಾಯಿಲೆಗಳಿದ್ದಂಥವನಿಗೆ ಹಣ ಯಾವ ರೀತಿಯಾಗಿರತಕ್ಕಂತಹ ಸುಖವನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಸಾಲ ಇರತಕ್ಕಂಥವನು ಯಾವಾಗಲೂ ಕೂಡ ಸುಖದಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಸದಾ ಚಿಂತೆ ಬೆನ್ನ ಹಿಂದೆ ಇದ್ದೇ ಇರ್ತದೆ. ಹಾಗೆ ಅತಿಯಾಗಿ ಪ್ರವಾಸವನ್ನು ಮಾಡತಕ್ಕಂತಹದ್ದು ಅದು ಕೂಡ ದೇಹಕ್ಕೆ ಕ್ಲೇಶವನ್ನು ಉಂಟು ಮಾಡ್ತದೆ. ಹಿಂದಿನ ಕಾಲದಲ್ಲಿ ಪ್ರವಾಸ ಅನ್ನತಕ್ಕಂಥದ್ದು ಅತ್ಯಂತ ಕಷ್ಟಕರವಾಗಿತ್ತು. ಆಗ ಆ ಸಂದರ್ಭದಲ್ಲಿ ಈ ಮಾತು ಅನ್ವಯ ಆಗ್ತದೆ. ಇವತ್ತಿಗೂ ಕೂಡ ಸದಾ ಪ್ರವಾಸ ನಿರತನಾಗಿರತಕ್ಕಂಥದ್ದು. ಬೇಕಾದಷ್ಟು ಸವಲತ್ತುಗಳು ಇವತ್ತಿನ ಕಾಲದಲ್ಲಿ ಇದ್ದರೂ ಕೂಡ ಸದಾ ಪ್ರವಾಸ ನಿರತನಾಗಿರತಕ್ಕಂಥದ್ದು ನಮ್ಮ ಆರೋಗ್ಯವನ್ನು ಕೆಡಿಸ್ತದೆ, ಆಹಾರಾದಿಗಳಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತದೆ. ಆದ್ದರಿಂದ ಅದು ಕೂಡ ಕ್ಲೇಶವನ್ನು ನೀಡತಕ್ಕಂತಹದ್ದು. ಹಾಗೆ ಸದ್ಭಿಹಿ ಮನುಷ್ಯೈಹಿ ಸಹ ಸಂಪ್ರಯೋಗ, ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರೆ. ಸಜ್ಜನರೊಂದಿಗೆ ನಾವು ಸಹವಾಸವನ್ನು ಗಳಿಸ್ತಕ್ಕಂಥದ್ದು, ಅವರ ಜೊತೆಯಲ್ಲಿ ಸದಾಕಾಲ ಇರತಕ್ಕಂಥದ್ದು ಕೂಡ ಮನುಷ್ಯನಿಗೆ ಸುಖವನ್ನು ನೀಡತಕ್ಕಂತಹದ್ದು. ಹಾಗೆ ಸ್ವಪ್ರತ್ಯಯಾವೃತ್ತಿ ತನಗೆ ಇಷ್ಟವಾದಂತಹ ಕೆಲಸವನ್ನು ಮಾಡತಕ್ಕಂತಹದ್ದು ಅಥವಾ ತನ್ನ ಮನಸ್ಸಿಗೆ ಒಗ್ಗತಕ್ಕಂತಹ ಕೆಲಸವನ್ನು ಮಾಡತಕ್ಕಂತಹದ್ದೇನಿದೆ ಅದು ಮನುಷ್ಯನಿಗೆ ಅತ್ಯಂತ ಸುಖವನ್ನು ನೀಡತಕ್ಕಂತಹದ್ದು. ಹಾಗೆಯೇ ಅಭೀತವಾಸ, ಯಾವುದೇ ಭಯ ಇಲ್ಲದೆ ಬದುಕತಕ್ಕಂತಹದ್ದು. ಕಳ್ಳಕಾಕರ ಭಯ ಇರಬಹುದು, ಭಯೋತ್ಪಾದಕರ ಭಯ ಇರಬಹುದು. ಇಂತಹ ಯಾವುದೇ ಭಯ ಇಲ್ಲದೆ ಮನುಷ್ಯ ಬದುಕತಕ್ಕಂತಹದ್ದು ಕೂಡ ಅತ್ಯಂತ ಸುಖವನ್ನು ನೀಡತಕ್ಕಂತಹದ್ದು. ಇದೇ ಪ್ರಜೆಗಳಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು. ರಾಜನಾಗಿರತಕ್ಕಂಥವನು ಇದನ್ನು ಮುಖ್ಯವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನು ಪ್ರಜೆಗಳ ಹಿತವನ್ನು ಕಾಪಾಡಬೇಕು. ಪ್ರಜೆಗಳು ಆರೋಗ್ಯದಿಂದ ಇರುವಂತೆ, ಹಾಗೆಯೇ ಕಾರ್ಯಗಳನ್ನು ಅವರು ಮಾಡುವಂತೆ, ಹಾಗೆಯೇ ಅವರು ಅವರ ಸುಖ ಜೀವನವನ್ನು ನಡೆಸೋದಕ್ಕೆ ಈ 6 ರೀತಿಯಲ್ಲಿ ಅವರು ಸುಖ ಜೀವನವನ್ನು ನಡೆಸೋದಕ್ಕೆ ಏನೆಲ್ಲ ಬೇಕೋ ಅದನ್ನು ರಾಜನಾಗಿರತಕ್ಕಂಥವನು ಮಾಡಬೇಕು. ಅದು ಬಿಟ್ಟು ಕೇವಲ ತನ್ನ ವೈಭೋಗಗಳನ್ನು ತೋರಿಸಿಕೊಂಡು ರಾಜನಾದವನು ಇದ್ದರೆ ಅದರಿಂದ ಪ್ರಜೆಗಳಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಉಪಯೋಗ ಅನ್ನುವಂಥದ್ದಿಲ್ಲ. ಪ್ರಜಾಹಿತವಾದಂತಹ ಕಾರ್ಯಗಳನ್ನು ರಾಜನಾಗಿರತಕ್ಕಂಥವನು ಮಾಡಬೇಕು. ಈ ಸುಖ ಅನ್ನತಕ್ಕಂಥದ್ದು ಎಲ್ಲಿದೆ ಅಂದರೆ ಈ 6ರಲ್ಲಿದೆ ಅಂತ ಹೇಳಿ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇಂದಿನ ಸರ್ಕಾರಗಳು ಕೂಡ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಜಾಹಿತವನ್ನು ಅವರು ಮಾಡಿದರೆ ಖಂಡಿತವಾಗಲೂ ಕೂಡ ಜನ ಸುಖದಿಂದ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾರೆ ಅನ್ನತಕ್ಕಂಥದ್ದನ್ನು ನಾವು ಭಾವಿಸಬಹುದು. ನಮಸ್ಕಾರ.